ಅಥ ಯೋಗಾನುಶಾಸನಂ. ಇದು ಪತಂಜಲಿ ಯೋಗ ಸೂತ್ರದ ಮೊದಲನೇ ಸೂತ್ರ. ಅಥ ಈಗ ಶುಭಾರಂಭ. ಯೋಗದಲ್ಲಿ ದೇಹ, ಮನಸ್ಸು ಮತ್ತು ಆತ್ಮದ ಏಕೀಕರಣ. ಅನುಶಾಸನಂ ಶಾಸ್ತ್ರೀಯ ಉಪದೇಶ ಮತ್ತು ನೇಮಿತ ಮಾರ್ಗದರ್ಶನ. ಒಟ್ಟಿನಲ್ಲಿ ಇದರ ಅರ್ಥ ಏನು ಅಂತಂದು ಹೇಳಿದರೆ, ಈಗ ಯೋಗದ ಶಾಸ್ತ್ರೀಯ ಉಪದೇಶವನ್ನು ಪ್ರಾರಂಭಿಸುತ್ತಿದ್ದೇನೆ. ಇದರ ಒಂದು ಆಂತರಿಕ ಅರ್ಥವೇನು ಅಂತಂದು ಹೇಳಿದರೆ, ಈ ಸೂತ್ರ ಏನು ಸೂಚಿಸ್ತದೆ, ಶಿಷ್ಯನು ಸಿದ್ಧನಾಗಿರುವಾಗ, ಮನಸ್ಸು ಸ್ಥಿರವಾಗಿರುವಾಗ ಗುರುವು ಯೋಗದ ಮಾರ್ಗವನ್ನು ಪ್ರಾರಂಭಿಸುತ್ತಾನೆ. ಇದು ಕೇವಲ ಆರಂಭವಲ್ಲ, ಜೀವನದಲ್ಲಿ ಹೊಸ ದಾರಿಗೆ ಪ್ರವೇಶಿಸುವಂಥ ಒಂದು ಕ್ಷಣ. ಇದರಲ್ಲಿ ವಿಶೇಷತೆ ಏನೆಂದರೆ, ಇದು ಶಿಸ್ತಿನ ಘೋಷಣೆ, ಇದು ಸಾಧನೆಗೆ ಒಂದು ಆಹ್ವಾನ, ಇದು ಆತ್ಮ ಪರಿವರ್ತನೆಯ ಪ್ರಾರಂಭ. ಇದರ ಒಂದು ಮುಖ್ಯ ತತ್ವಗಳು ಏನಂದರೆ, ಈ ಸೂತ್ರದ ಮುಖ್ಯ ತತ್ವಗಳು: ಸಿದ್ಧತೆ ಮುಖ್ಯವಾಗಿರಬೇಕು. ಯೋಗ ಕಲಿಯಲು ಮನಸ್ಸಿನ ಪರಿಪಕ್ವತೆ ಅಗತ್ಯ. ಆಸಕ್ತಿ ಮಾತ್ರ ಸಾಕಾಗುವುದಿಲ್ಲ, ಆಂತರಿಕ ಸಿದ್ಧತೆ ಅನಿವಾರ್ಯವಾಗಿರುತ್ತದೆ. ಯೋಗ ಒಂದು ಅನುಭವದ ವಿಜ್ಞಾನ. ಯೋಗ ಕೇವಲ ತತ್ವಶಾಸ್ತ್ರವಲ್ಲ, ಇದು ಅನುಭವಿಸಬೇಕಾದ ಒಂದು ಮಾರ್ಗ, ಅಭ್ಯಾಸದ ಮೂಲಕ ಅರಿವಾಗುವ ಒಂದು ಜ್ಞಾನ. ಶಿಸ್ತಿಲ್ಲದೆ ಯೋಗ ಸಾಧ್ಯವಿಲ್ಲ. ನಿಯಮಿತ ಅಭ್ಯಾಸ, ಜೀವನ ಶೈಲಿಯ ಬದಲಾವಣೆ, ಗುರು ಮಾರ್ಗದರ್ಶನದಿಂದ ಇದನ್ನು ಸಾಧಿಸಲಿಕ್ಕೆ ಸಾಧ್ಯವಾಗುತ್ತದೆ. ಈ ಸೂತ್ರದಿಂದ ನಮಗೆ ತಿಳಿಸುವುದೇನೆಂದರೆ, ನಾವು ಸಿದ್ಧರಾಗಿದ್ದರೆ ಆಗ ನಮ್ಮ ಜೀವನವನ್ನು ಬದಲಾಯಿಸಲು ಸರಿಯಾದ ಸಮಯ ಬರುತ್ತದೆ. ಜಾಗೃತಿ ಮತ್ತು ಶಿಸ್ತು ಮತ್ತು ಸಾಧನೆ ಆತ್ಮ ಪರಿವರ್ತನೆಗೆ ಒಂದು ಮಾರ್ಗದ ಆರಂಭ. ಹೀಗೆ ಅಥ ಯೋಗಾನುಶಾಸನಂ ಎಂಬ ಸೂತ್ರವು ವಿವರವಾದ ಒಂದು ಮಾಹಿತಿಯನ್ನು ತಿಳಿಸುತ್ತದೆ. ಮತ್ತೊಂದು ಸೂತ್ರದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಶುಭವಾಗಲಿ.